ಹಿಂದೂಗಳ ಹೊಸ ವರ್ಷ ಯುಗಾದಿಯನ್ನ ಪೂಜೆ ಪುನಸ್ಕಾರವನ್ನ ನೆರವೇರಿಸಿ ನಂತರದ ಮಾರನೆಯ ದಿನ ಎಲ್ಲೆಡೆ ಹೊಸ ತೊಡಕು ದಿನದಂದು ಮಾಂಸಪ್ರಿಯರಿಗೆ ಅದರಲ್ಲೂ ಗುಡ್ಡೆ ಮಾಂಸಕ್ಕೆ ಭಾರಿ ಬೇಡಿಕೆ ಉಂಟಾಗುತ್ತದೆ. ಇದು ಪಕ್ಕಾ ಹಳ್ಳಿ ಸ್ಟೈಲ್ ಮಾಂಸ ಆಗಿರುತ್ತದೆ. ಗುಡ್ಡೆ ಮಾಂಸ ಎಂದರೆ ನಿರ್ದಿಷ್ಟ ಸಂಖ್ಯೆಯ ಜನರು ಚೀಟಿ ಹಾಕಿಕೊಂಡಿರುತ್ತಾರೆ. ಅಂದರೆ ಎಷ್ಟು ಜನ ಚೀಟಿ ಹಾಕಿರುತ್ತಾರೋ ಅಷ್ಟು ಗುಡ್ಡೆ ಹಾಕಲಾಗುವುದು. ಕೆಲ ಗ್ರಾಮಗಳಲ್ಲಿ ಆಗಾಗ ಗುಡ್ಡೆ ಮಾಂಸ ಮಾರಾಟ ಮಾಡುತ್ತಾರೆ. ಗುಡ್ಡೆ ಮಾಂಸದಲ್ಲಿ ಕುರಿ ಅಥವಾ ಮೇಕೆಯ ಪ್ರತಿಯೊಂದು ಉಪಯುಕ್ತ ಭಾಗವನ್ನು ಪ್ರತಿ ಗುಡ್ಡೆಗೂ ಸಮನಾಗಿ ಹಂಚಲಾಗುತ್ತದೆ. ಸರ್ವರಿಗೂ ಸಮಪಾಲು ಎನ್ನುವ ತತ್ವವನ್ನು ಪಾಲಿಸಲಾಗುವುದು. ಗುಡ್ಡೆ ಮಾಂಸದ ಸ್ಪೆಷಲ್ ಏನೆಂದರೆ ಮಟನ್ ಬೋಟಿನಲ್ಲಿ ಮೂಳೆ, ಲಿವರ್, ಚರ್ಬಿ ಸೇರಿದಂತೆ ಎಲ್ಲ ಭಾಗಗಳನ್ನು ಕೊಯ್ದು ಸಮಾನವಾಗಿ ಗುಡ್ಡೆಗೆ ಹಾಕಿರುತ್ತಾರೆ. ಇದು ತುಂಬಾ ರುಚಿಕರವಾಗಿರುತ್ತದೆ. ಇದು ಹಳ್ಳಿ ಸೊಗಡಿನ ಮಾಂಸಪ್ರಿಯರಿಗೆ ಬಾಡೂಟ ಸಖತ್ ಖುಷಿ ತಂದು ಕೊಡುತ್ತದೆ. ಚೆನ್ನಾಗೈತೆ. ವಸ್ತು ಹುಡುಕು ಹೇಗೆ ನಡೀತಾ ಇದೆ ಸರ್? ನಮ್ಮಲ್ಲೆಲ್ಲ ನಮ್ಮ ತಲೆಯಿಂದನೂ ನಮ್ಮ ತಂದೆ ತಾಯಿಗಳೆಲ್ಲ ನಡ್ಕೊಂಡ್ಬಂದಿದ್ದಂಗೆ ನಾವು ಮಾಡ್ಕೊಬರ್ತಾ ಇದ್ದೀವಿ. ಇದು ಎಷ್ಟು ಕೆಜಿ ಮಾಂಸ? ಯಾವ ತರ ಓತನ, ಮೇಕೆನಾ, ಆಡ, ಯಾವ ತರ? ಎಷ್ಟು ಕುರಿ ಕೊಯ್ದಿರಿ? ಎಷ್ಟು ಜನ ಚೀಟಿ ಏನಾರು ಮಾಡಿದ್ರಾ? ಆ ತರ ಚೀಟಿ ಮಾಡಿದ್ದು 8 ಮರಿ ಕೊಯ್ದಿದ್ದೀವಿ ಸರ್. ಏನ್ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಏನ್ ವಸ್ತು ಹುಡುಕು ಜೋರು ಹಂಗಾರೆ? ಹೌದು ಸರ್. ನಾನು ನಾಗೇಂದ್ರ ಅಂತ ವೀರಶೆಟ್ಟಿ ಗ್ರಾಮಸ್ಥ. ಗುಡ್ಡೆ ಮಾಂಸ ಅಂದ್ರೆ ಏನ್ ಸರ್? ಯಾವ ತರ, ಹೆಂಗೆ? ಇಲ್ಲ ಸರ್, ಇದು ನಾವೆಲ್ಲ ಒಂದೇ ಜಾಗದಲ್ಲಿ ಕೂಡ್ತಾ ಇದೀವಿ. ಅಲ್ಲಿ ಪ್ರತಿ ವರ್ಷ ಚೀಟಿ ನಡೆಸ್ಕೊಂಡು ಬಂದು ಯುಗಾದಿಗೆ ವಸ್ತುಕ್ಕೆ ಚೀಟಿ ಮಾಡ್ತಾ ಇದೆ. ಎಲ್ರಿಗೂ ಒಂದೇ ತಾವ್ ಸೇರಿ ಎಲ್ಲ ಅಣ್ಣ ತಮ್ಮದಿರ ತರ ಸೇರಿ ಗಿಡ ಬಣ್ಣ ಮಾಡ್ತಾರೆ. ಗುಡ್ಡೆ ಬಾಡ್ ಸಂಭ್ರಮ ಹೇಗಿದೆ ಸರ್? ಗುಡ್ಡೆ ಬಾಡ್ ಚೆನ್ನಾಗಿದೆ. ನಡೀತಾ ಇದೆ ಹೊಸ ಹುಡುಕು ಸರ್? ಭಾರಿ ಜೋರು ಸರ್. ಇಲ್ಲೇ ಮಂಡ್ಯ ಜಿಲ್ಲೆನೆ. ಯಾವ ತರ ಜೋರು ಅಂದ್ರೆ? ಯಾವ ತರ ಜೋರು ಎಲ್ಲ ಮರಿಗಳು ಸಾಕಿ ಕೂದು ಎಲ್ಲ ಗುಡ್ಡೆ ಹಾಕೊಂಡು ಹಂಚ್ಕೊಂಡೆ ಮಾಡ್ಕೊತೀವಿ. ಈ ಗುಡ್ಡೆ ಅಂದ್ರೆ ಏನೇನು ಇರುತ್ತೆ ಸರ್? ಗುಡ್ಡೆ ಮಾಂಸದ ಬೂಟಿ, ಚರ್ಬಿ ಬಾಡು, ಮಟನ್ ಎಲ್ಲ ಹಾಕಿ ಗುಡ್ಡೆ ಕಟ್ಟೋದು. ಹಂಗಾರೆ ಫುಲ್ ಜೋರ ಸರ್ ಮಾಂಸದ ಊಟ, ಬಾಡೂಟ? ಜೋರು. ಅದೇ ಈ ನಿಮ್ಮ ಮಂಡ್ಯ ಸ್ಟೈಲ್ ಹೇಗಿರುತ್ತೆ ಸರ್? ಭಯಂಕರ ಜೋರು ಸರ್. ನಮ್ಮ ತಾತ ಮುತ್ತಾಜರ ಕಾಲದಲ್ಲೂ ಕೂಡ ಈ ಗುಡ್ಡೆ ಮಾಂಸ ಅನ್ನೋದು ಫೇಮಸ್. ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಂತೂ ಬಾಡೂಟಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಗುಡ್ಡೆ ಮಾಂಸಕ್ಕೆ ತುಂಬಾನೇ ನಮ್ಮಲ್ಲಿ ಆಸ್ಪದ ಕೊಡ್ತೀವಿ. ಗುಡ್ಡೆ ಮಾಂಸ ತುಂಬಾನೇ ಇಂಪಾರ್ಟೆಂಟ್ ಆಗಿ ಕೊಡ್ತೀವಿ ಸರ್. ಇಲ್ಲಿ ಹಾಕಿದ್ರೆ ಯಾವ ತರ, ಹೆಂಗೆ ಸರ್? ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ವರ್ಷದ ಮೊದ್ಲೇನೆ ಎಲ್ಲ ಚೀಟಿ ಹಾಕೊಂಡಿರ್ತೀವಿ. ಚೀಟಿ ಆದ್ಮೇಲೆ ಯುಗಾದಿ ಹಬ್ಬದಲ್ಲಿ ವಸ್ತು ದಿನ ನಾವು ಚೀಟಿ ಹಾಕೊಂಡು ಎಲ್ಲ ಚೀಟಿದಾರ ಸೇರ್ಕೊಂಡು ಎಲ್ಲ ಒಂಥರ ಸೇರ್ಕೊಂಡಿದ್ದೇನೆ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತೀವಿ. ಓತಗಳನ್ನ ಕೊಟ್ಟಿದ್ರ ಈಗ ನೀವು ಸಾಕಾಣಿಕೆ ಮಾಡ್ತೀರಾ? ಯಾವ ತರ ನಿಮ್ ಏನ್ ಬಿಸ್ನೆಸ್ ಆಯ್ತು? ಯಾವ ತರ ಮಾಡ್ತೀರಿ? ಎಷ್ಟು ಓತಾಯ್ತು? ಎಷ್ಟು ಯಾವ ತರ ಹೆಂಗ್ ಮಾಡ್ತಾ ಇದ್ದಾರೆ ನೀವು? ವಸ್ತು ಹುಡುಕು ಎಷ್ಟ್ ಜನ ಕೊಟ್ರಿ? ಎಷ್ಟು ಜನಕ್ಕೆ ಕೊಟ್ರಿ ಈ ತರ? 20 ಜನಕ್ಕೆ. ಯಾವ ತರ ಗುಡ್ಡೆ ಮಾಂಸ ಅಂದ್ರೆ ಏನು ಅಣ್ಣ? ಓಟಿ ಎಲ್ಲ ಚರ್ಬಿ ಎಲ್ಲ ಸೇರ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಯಾರೇನೋ ಒಂದು 10 ವರ್ಷದಿಂದ. 33 ಚೀಟಿ ಹಾಕಿಸಿ ಊರು ತುಂಬ ಮಾಂಸ ಕೊಡಿಸ್ತಾವ್ರೆ ಇವರು ಅಧ್ಯಕ್ಷರು. ಇವರಿಂದ ನಮ್ಮ ಹಳ್ಳಿಯಲ್ಲಿ ಒಳ್ಳೊಳ್ಳೆ ಮರಿ 30 ಕೆಜಿ 50 ಕೆಜಿ ನಾಟಿ ಮರಿಗಳನ್ನು ತಂದು ಹುಡುಕಿ ಕೂದಿ ಕಣ್ಣೀರಿಗೆ ಕೊಡುತ್ತಾರೆ. ಇಲ್ಲಿ ಗುಡ್ಡೆ ಮಾಂಸ ಸ್ಮೆಲ್ ಅಂತ ಅಂದ್ರೆ ತುಂಬಾ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾ ಫೇಮಸ್ ಆಗುತ್ತೆ. ಈಗ ಬೇರೆ ನಾವು ಮಂಡಿಲಿ ಹೋಗಿ ತಗೊಂತ ಅಂತ ಅಂದ್ರೆ ಬರೀ ಗುಡ್ಡೆ ಮಾಂಸ ಕೊಡ್ಕೊಂಡು ನಾವು ಕೇಳೋದನ್ನ, ಇಲ್ಲಿ ಗುಡ್ಡೆ ಮಾಂಸದಲ್ಲಿ ವಿಶೇಷ ಅಂದ್ರೆ ಕರುಳು, ಚರ್ಬಿ, ಬೋಟಿ, ಎದೆ ಚಕ್ಕೆ ಪ್ರತಿಯೊಂದು ಎಲ್ಲ ಐಟಮ್ ಮಿಕ್ಸ್ ಇರ್ತದೆ. ಆದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಗುಡ್ಡೆ ಮಾಂಸ ಒಳ್ಳೆ ಫೇಮಸ್ ಆಗಿದೆ. ಅಡಿಗೆ ಮಾಡಿದ್ರೆ ಮಾಂಸದ ಊಟ ಹೇಗಿರುತ್ತೆ ಸರ್? ಗುಡ್ಡೆ ಮಾಂಸ ಅಡಿಗೆ ಹೊರಗಡೆ ತಗೊಳ್ಳಿ ಮಾಂಸಕ್ಕೆ ಅಂತಾನೆ ಗುಡ್ಡೆ ಮಾಂಸ ಒಳ್ಳೆ ಟೇಸ್ಟ್ ಆಗಿರ್ತದೆ. ಎಲ್ಲ ಮಿಕ್ಸ್ ಇರೋದ್ರಿಂದ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆ ಫೇಮಸ್ ಆಗಿರ್ತದೆ ನಾಟಿ ಮರಿ ಅಲ್ವಾ.
ಇಲ್ಲಿ ಕುಯ್ಯೋದೆಲ್ಲ ನಾಟಿ ಮರಿನೇ ಗುಡ್ಡೆ ಮಾಂಸಕ್ಕೆ. ನಿಮ್ಮ ಹೆಸರು? ಇದರಿಂದ ಒಳ್ಳೆ ಚೆನ್ನಾಗಿದೆ. ಇದು